ಸೀಸನ್ಸ್ ಅನ್ನೋ ಸಿನಿಮಾ ಮಾಡಿದಿರಿ. ಸೊ ಒಬ್ಬ ಹುಡುಗ ಅಥವಾ ಹುಡುಗಿ ನಿಮ್ಗೆ ಏನು ಕ್ವಾಲಿಟೀಸ್ ಇಷ್ಟ ಆಗುತ್ತೆ, ನಿಮ್ಗೆ ಏನು ಇಷ್ಟ ಆಗುತ್ತೆ ಹೇಳಿ. ನನಗೆ ಈ ಥರ ಫುಲ್ಲು ಲುಕ್ಸ್ ವೈಸ್ ಹೀಗಿರಬೇಕು ಹಿಂಗಿರಬೇಕು ಆ ಥರ ಎಲ್ಲ ಏನಿಲ್ಲ. ಒಂದು ಲಾಯಲ್ ಆಗಿ ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಬರದೇ ಇರೋ ಹಾಗೆ ಒಳ್ಳೆ ವ್ಯಕ್ತಿತ್ವ ಆಗಿದ್ರೆ ಸಾಕು ನನಗೆ. ಸೊ ಫುಲ್ ರಿಚ್ ಇರಬೇಕು, ನೋಡಕ್ ಹಿಂಗಿರ್ಬೇಕು ಹಾಗಿರ್ಬೇಕು ಇದೆಲ್ಲ ಇಲ್ಲ. ಸೊ ಒಳ್ಳೆ ಮನ್ಸಿದ್ರೆ ಸಾಕು. ಹಿಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರುತ್ತೆ, ಹಿಂಗ್ ಹೇಳ್ತಾರೆ ಆದ್ರೆ ಹೋಗಿ ಒಳ್ಳೆ ಕೋಟಿ ಮದ್ವೆ ಆಗ್ತಾರೆ ಅಂತ ಏನ್ ಹೇಳ್ತೀರಾ? ಅದು ಹೇಳೋರು ಕಂಟಿನ್ಯೂ ಆಗ್ತಾನೆ ಇರ್ತಾರೆ. ಸೊ ಅಂತವ್ರು ನಾವೇನೂ ಮಾಡ್ಲಿಕ್ಕಾಗಲ್ಲ. ಅಂಡ್ ನಮ್ಮ ಪರ್ಸನಲ್ ಲೈಫ್ ನಮ್ಗಷ್ಟೇ. ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಬೆಸ್ಟ್ ಅಂತೀರಾ? ಅದು ಮುಂದೆ ನೋಡೋಣ. ಯಾವ ಕರೆಕ್ಟ್ ಅನ್ಸುತ್ತೆ? ಅದು ಎರಡು ಅದೇ. ಕೆಲವ್ರದ್ದು ಲವ್ ಸ್ಟೋರಿ ಚೆನ್ನಾಗಿರುತ್ತೆ, ಇನ್ ಕೆಲವರು ಲವ್ ಸ್ಟೋರಿಯಲ್ಲೇ ಫೇಲ್ಯೂರ್ ಆಗಿರ್ತಾರೆ, ಇನ್ ಕೆಲವರು ಅರೇಂಜ್ ಮ್ಯಾರೇಜ್ ಅಲ್ಲಿ ಚೆನ್ನಾಗಿರ್ತಾರೆ ಬಟ್ ಅವ್ರದ್ದು ಕೂಡ ಏನೇನೋ ಆಗಿ ಡಿವೋರ್ಸ್ ಅದು ಇದು. ಸೊ ಇದು ಬೆಸ್ಟ್ ಅದು ಬೆಸ್ಟ್ ಅಂತ ಹೇಳಿಕ್ಕಾಗಲ್ಲ. ಕಿಡಿಕ್ತಾರ. ನೀವೇನ್ ಹೇಳ್ತೀರಿ? ಫ್ಯೂಚರ್ ಪ್ಲಾನಿಂಗ್ ಏನಿದೆ? ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಥವಾ ಮ್ಯಾರೇಜೇ ಬೇಡವಾ? ಈಗ ಸದ್ಯಕ್ಕೆ ಮ್ಯಾರೇಜ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಹೌದು, ಬಟ್ ಮುಂದೆ ನೋಡಿಲ್ಲ, ಗೊತ್ತಿಲ್ಲ ಸಿಚುವೇಶನ್. ರಿಯಲ್ ಲೈಫ್ ಅಲ್ಲ ಸಿನಿಮಾಗೆ ಹೋಲಿಕೆ ಮಾಡಿ ಹೇಳ್ತೀವಿ. ರಿಯಲ್ ಲೈಫ್ ಅಲ್ಲೇ ಬಟ್ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ, ಸೊ ಅದರಿಂದ ಅದೆಲ್ಲ ನಾವು ಒಂದು ಲೆವೆಲ್ಗೆ ಬೆಳೆದ ಮೇಲೆ ಅದೆಲ್ಲ ನೋಡ್ಕೊಳ್ಳೋಣ ಅನ್ನೋದು. ಮದ್ವೆ ಬೇಡ, ಅದೇನಾದ್ರೂ ಮದ್ವೆ ಆದ್ರೆ ನೆಕ್ಸ್ಟ್ ಅದೇ ಹೇಳ್ತಿದ್ದೀನಲ್ಲ, ಸಿಚುವೇಶನ್ ಯಾವ ತರ ಡಿಮ್ಯಾಂಡ್ ಮಾಡುತ್ತೋ ಗೊತ್ತಿಲ್ಲ. ಸಿಚುವೇಶನ್ ಹೆಂಗ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಲವ್ ಸೀಸನ್ಸ್ ಅನ್ನೋ ಕಾನ್ಸೆಪ್ಟ್ ಹೇಗೆ ನಿಮ್ಗೆ ಅಪ್ರೋಚ್ ಆಗಿದ್ದು ಅಥವಾ ಯಾಕೆ ಇದನ್ನ ಸಿನಿಮಾ ಮಾಡಬೇಕು ಅಂತ ಹೇಳಿ ಅನಿಸ್ತು ನಿಮ್ಗೆ? ಡೈರೆಕ್ಟರ್ ನನಗೆ ಮುಂಚೆಯಿಂದನೂ ಪರಿಚಯ ಇದ್ರು. ಡೈರೆಕ್ಟರ್ ಜೊತೆ ಡಿಸ್ಕಷನ್ ಮಾಡಿದಾಗ ಒಂದು ಮೂವಿಗೆ ಅನ್ಕೊಂಡಿದ್ವಿ, ಆ ಮೂವಿ ಬಜೆಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿ ಈಗ ಸದ್ಯಕ್ಕೆ ಮೂವಿ ಬಜೆಟ್ ಅಷ್ಟು ಇಲ್ಲ ನಮ್ಮ ಹತ್ರ, ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದಾಗ ಈ ಐಡಿಯಾ ಉಳಿದಿತ್ತು ಅವ್ರಿಗೆ. ತುಂಬಾನೇ ಐಡಿಯಾಸ್ ಬರ್ತಿತ್ತು ಅವ್ರಿಗೆ ಶಾರ್ಟ್ ಫಿಲ್ಮ್ಸ್ಗೆ, ಈ ತರ ಮಾಡೋಣ ಅಂತ. ಬಟ್ ಅದು ಇಬ್ರಿಗೂ ಅದು ಆ ವೈಬ್ ಅನ್ಸ್ತಿರ್ಲಿಲ್ಲ. ಏನೋ ಮಾಡ್ಬೇಕಲ್ಲ, ಐಡಿಯಾಸ್ ಬರ್ತಿದೆ, ಡಿಸ್ಕಷನ್ ಮಾಡ್ತಿದ್ರು. ಬಟ್ ಇದು ಸಡನ್ ಆಗಿ ಒಂದು 5 ಗಂಟೆ ರಾತ್ರಿಯಲ್ಲಿ ಬೆಳಗ್ಗೆ ಫೋನ್ ಮಾಡಿ ಈ ತರ ನಂಗೆ ಐಡಿಯಾ ಬಂತು. ತುಂಬಾ 5 ಗಂಟೆ ರಾತ್ರಿ ಬೆಳಗ್ಗೆ ಯಾವ್ದು? 5 ಗಂಟೆ ಬೆಳಗ್ಗೆ 5 AM. ಸೊ ಹಿಂಗೆ ಕಾಲ್ ಮಾಡಿ ನಂಗೆ ಈ ತರ ಒಂದು ಐಡಿಯಾ ಬಂದಿದೆ, ಸಖತ್ ಎಕ್ಸೈಟ್ ಆಗಿದೆ. ತುಂಬಾ ನರ್ವಸ್ ಆಗಿದ್ದೀರಾ ಅನ್ಸುತ್ತೆಲ್ಲ ನೀವು? ಬೆಳಗ್ಗೆ ರಾತ್ರಿನೇ ಕನ್ಫ್ಯೂಸ್ ಆಗ್ತದೆ ನನಗೆ. ನರ್ವಸ್ ಇದೆ, ಏನ್ ತಪ್ಪು ಮಾತಾಡ್ಬಿಡ್ತೀನೋ ಅಂತ. ಈ ತರ ಕಾಲ್ ಬಂದಾಗ ನನಗೆ ಹೇಳಿದಾಗ ನನಗೆ ತುಂಬಾ ಎಕ್ಸೈಟ್ ಆಯ್ತು. ಐ ಮೀನ್ ನಾನು ಈ ತರ ಅನ್ಕೊಳ್ತಿದ್ದೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಿ ಎಂಟ್ರಿ ಕೊಡೋಣ ಇಂಡಸ್ಟ್ರಿಗೆ ಅನ್ನೋ ತರ. ಬಟ್ ಒಂದು ಲವ್ ಸ್ಟೋರಿ, ಈಗ ನಾನು ಮಾಸ್ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ ತಗೊಳ್ಳೋದು ತುಂಬಾ ಕಷ್ಟ, ಬಿಕಾಸ್ ನನ್ನ ಮುಖ ಪರಿಚಯ ಇಲ್ಲ. ಸೊ ಈ ತರ ಈ ಫ್ಯಾಮಿಲಿ ಓರಿಯೆಂಟೆಡ್ ಈ ತರ ಲವ್ ಸಬ್ಜೆಕ್ಟ್ಸ್ ನ ಇಟ್ಕೊಂಡು ಹೋದ್ರೆ ಸ್ವಲ್ಪ ಜನಕ್ಕೆ ರೀಚ್ ಆಗ್ಬೋದು. ಸೊ ಇದು ನನಗೂ ಡಿಫ್ರೆಂಟ್ ಕಾನ್ಸೆಪ್ಟ್, ಆಮೇಲೆ ತುಂಬಾ ಎಲಿಮೆಂಟ್ಸ್, ತುಂಬಾ ಒಳ್ಳೆ ಕಂಟೆಂಟ್ ಇದೆ ಸಿನಿಮಾದಲ್ಲಿ, ತುಂಬಾ ನೋಡಿ ತಗೊಳ್ಳೋದು ತುಂಬಾ ಇದೆ ಸಿನಿಮಾದಲ್ಲಿ. ಸೊ ನನಗೆ ಎಕ್ಸೈಟ್ ಆಗಿ ಇದನ್ನ ಇದ್ ಮಾಡಿ ಮುಂದೆ ತಗೊಂಡೋಗಿದ್ದು ಮ್ಯಾಮ್. ಓಕೆ, ಹೀರೋಯಿನ್ ನ ಹೆಂಗ್ ಚೂಸ್ ಮಾಡ್ತೀರಿ? ಹೀರೋಯಿನ್ ಮೂರು ಹೀರೋಯಿನ್ ಫುಲ್ ಹ್ಯಾಪಿ ಅನ್ಸುತ್ತೆ ನೀವು. ಅಂದ್ರೆ ಕಂಟೆಂಟ್ಗೆ ಬೇಕಿತ್ತು ಹೀರೋಯಿನ್ಸ್ನ, ಅಂದ್ರೆ ಒಂದು ಅವ್ರ ಮುಖಾಂತರ ಒಂದು ಕಥೆನ ಹೇಳಕ್ ಹೊಡ್ತಿದೀವಲ್ಲ, ಸೊ ಅದರಿಂದ ಆ ಕಂಟೆಂಟ್ಸ್ ಡಿಮ್ಯಾಂಡ್ ಮಾಡ್ತು. ಸೊ ಅದರಿಂದ ಆಡಿಷನ್ ಮುಖಾಂತರ ನಮ್ಮ ಡೈರೆಕ್ಟರ್ ತಗೊಂಡು ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಸಿನಿಮಾದಲ್ಲಿ? ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ, ಮೇರಿ ಅಂತ. ಮೇರಿನಾ? ಮೇರಿ. ಓಕೆ ಓಕೆ. ಸೊ ನಂದು ಹೇಗೆ ಅಂದ್ರೆ ತುಂಬಾ ಎಲ್ರಿಗೂ ಮನ್ಸಿಗೆ ಇಷ್ಟ ಆಗುವಂತ ಪಾತ್ರ. ಅಂದ್ರೆ ಇಂಥವ್ರು ಇದ್ರೆ ನಮ್ಮ ಲೈಫಲ್ಲೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಇವ್ರ ತರ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಂತ ಪಾತ್ರ. ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುವಂತ ಪಾತ್ರ, ಮನ್ಸು ಮುಟ್ಟುತ್ತೆ. ಓಕೆ, ಮುಂಚೆ ಆಕ್ಟಿಂಗ್ ಕ್ಲಾಸಸ್ ಹೋಗ್ತಿದ್ರ? ಎಲ್ಲಿ ಮಾಡಿದ್ದು, ಹೇಗೆ? ಇನ್ಸ್ಟಿಟ್ಯೂಟ್ ನೇಮ್ ಬೇಡ, ನನ್ನ ಮುಕುಂದ್ ಅವ್ರು ಪರಿಚಯ ಆಗಿದ್ದಾರೆ 2018 ಹಾಗೆ. ಅದಾದ ನಂತರ ಆಗ್ಲೇ ಇಬ್ರಿಗೂ ಡ್ರೀಮ್ ಇತ್ತ ಸಿನಿಮಾ ಒಂದು ಮಾಡ್ಬೇಕು? ಹೌದು, ಬಟ್ ನಮ್ಗೆ ಯಾವತ್ತು ಅನ್ಕೊಂಡಿರ್ಲಿಲ್ಲ ನಾವು ಈ ತರ ಒಂದೇ ಸಬ್ಜೆಕ್ಟ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಮುಂದೆ ಅನ್ನೋದು ಯಾವತ್ತು ನಮ್ಗೆ ಪ್ಲಾನೇ ಇರ್ಲಿಲ್ಲ. ಸೊ ಅದು ಕೋಇನ್ಸಿಡೆನ್ಸ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ. ಅದಾದ ನಂತರ ಡೈರೆಕ್ಟರ್ ಪರಿಚಯ ಆಗ್ತಾರೆ. ಸೊ ಇದು ಜರ್ನಿ 22-23 ಇಂದ ಈ ಸಬ್ಜೆಕ್ಟ್ ಜರ್ನಿ. ಸೊ ಅದಕ್ಕೂ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಆದಮೇಲೆ ಮಾಡ್ಲಿಂಗ್ ಮಾಡಿದೆ, ಅದಾದ ನಂತರ ಥಿಯೇಟರ್ ಮಾಡಿದೆ ಮೈಸೂರಲ್ಲಿ.
ಸೊ ಅದಾದ್ಮೇಲೆ ಸಿನಿಮಾ ಜರ್ನಿ. ಥಿಯೇಟರ್ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಇನ್ಸ್ಟೆಂಟ್ ಆಗಿ ಕೊಡ್ಬೋದಲ್ವಾ? ಸೊ ಒಂದಷ್ಟು ಎಕ್ಸ್ಪ್ರೆಷನ್ ಹೇಳ್ತೀನಿ, ಮಾಡ್ಬೋದಾ? ಅಯ್ಯೋ ಈಗ ಪ್ರಯೋಗ ಬೇಡ ಅನ್ಸುತ್ತೆ. ಇನ್ನು ಲರ್ನಿಂಗ್ ಪ್ರೊಸೆಸ್ ಎಲ್ಲ ಇದೆ. ಅಲ್ಲ, ಒಂದೇ ಸಿಂಗಲ್ ಡೈಲಾಗ್ನ ಬೇರೆ ಬೇರೆ ತರ ಹೇಳಿ. ಟ್ರೈ ಮಾಡ್ತೀನಿ. ಓಕೆ, ಐ ಲವ್ ಯುನೇ ಬೇರೆ ಸಿಟ್ಟು ಬಂದಾಗ ಹೆಂಗೆ? ಐ ಲವ್ ಯು. ಖುಷಿ ಆದಾಗ? ಐ ಲವ್ ಯು. ಬೇಜಾರಲ್ಲಿ? ಐ ಲವ್ ಯು. ಇನ್ನೇನು ಬ್ರೇಕಪ್ ಆಗ್ತಿದೆ, ಉಳಿಸ್ಕೋಬೇಕು ಈ ರಿಲೇಶನ್ಶಿಪ್ನ, ಅವಾಗ ಹೆಂಗೆ ಹೇಳ್ತೀರಾ? ಐ ಲವ್ ಯು. ಐ ಲವ್ ಯು ಸೋ ಮಚ್. ಈಗ ವಿಡಿಯೋ ನೋಡಿದವರೆಲ್ಲ ಓಕೆ, ತುಂಬಾ ಚೆನ್ನಾಗಿ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅಲ್ಲ? ಅಯ್ಯೋ ಥ್ಯಾಂಕ್ ಯು. ಓಕೆ,